ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಬೆಳಕು ಯೂಟ್ಯೂಬ್ ಚಾನಲ್. SBI PO ನೋಟಿಫಿಕೇಷನ್ ಔಟ್ ಆಗಿದೆ. ಲಾಸ್ಟ್ ಇಯರ್ಗಿಂತ 3 ಪಟ್ಟು ಜಾಸ್ತಿ ವೇಕೆನ್ಸೀಸ್ ಈ ಇಯರ್ ನಾವು ನೋಡ್ಬೋದು. ಟೋಟಲ್ ವೇಕೆನ್ಸೀಸ್ ಎಷ್ಟು, ಕ್ವಾಲಿಫಿಕೇಷನ್ ಏನಾಗಿರಬೇಕು, ಸೆಲೆಕ್ಷನ್ ಪ್ರೊಸೆಸ್ ಏನು ಅಂತೆಲ್ಲ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಟೋಟಲ್ ವೇಕೆನ್ಸೀಸ್ ಬಂದುಬಿಟ್ಟು 1500. ಲಾಸ್ಟ್ ಇಯರ್ ಆ್ಯಕ್ಚುಲಿ 541 ವೇಕೆನ್ಸೀಸನ್ನು ಬಿಟ್ಟಿದ್ದರು. ಇವಾಗ ಈ ವರ್ಷ ಏನಾಗಿದೆ ಅದರದ್ದು 3 ಪಟ್ಟು ಜಾಸ್ತಿ ವೇಕೆನ್ಸೀಸನ್ನು ಈ ಇಯರು ಬಿಟ್ಟಿದ್ದಾರೆ. ಕ್ಯಾಸ್ಟ್ ವೈಸ್ ವೇಕೆನ್ಸೀಸ್ನ ಡಿಸ್ಟ್ರಿಬ್ಯೂಷನ್ ಹೆಂಗೆ ಮಾಡಿದಾರಪ್ಪ ಅಂದರೆ, ಜನರಲ್ದವರಿಗೆ 588 ವೇಕೆನ್ಸೀಸ್ ಇವೆ, OBCಗೆ 390 ವೇಕೆನ್ಸೀಸ್, ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ದವರಿಗೆ 144 ವೇಕೆನ್ಸೀಸ್ ಇವೆ, SCಗೆ 234, STದವರಿಗೆ 144 ವೇಕೆನ್ಸೀಸನ್ನು ಬಿಟ್ಟಿದ್ದಾರೆ. ಕ್ವಾಲಿಫಿಕೇಷನ್ ಏನಾಗಿರ್ಬೋದಪ್ಪ ಅಂದರೆ, ಎನಿ ಡಿಗ್ರಿ, ಯಾವುದನ್ನ ಡಿಗ್ರಿ ಆಗಿದ್ರೂ ಈ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು. ಯಾವುದೇ ಡಿಗ್ರಿ ಅಂದರೆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದ್ದರೆ ಸಾಕು, ಈ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು. ಸೆಲೆಕ್ಷನ್ ಪ್ರೊಸೆಸ್ ಏನಪ್ಪ ಅಂದರೆ 3 ಫೇಸಸ್, ಅಂದರೆ ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ. ಪ್ರಿಲಿಮ್ಸ್ ಎಕ್ಸಾಮ್ ಬಂದುಬಿಟ್ಟು ಆಗಸ್ಟ್ 1 ಆರ್ 2 ವೀಕಲ್ಲಿ ಆಗುತ್ತೆ. ಮೇನ್ಸು ಸೆಪ್ಟೆಂಬರಲ್ಲಿ ಕಂಡಕ್ಟ್ ಮಾಡ್ತಾರೆ. ಹಾಗೆ ಇಂಟರ್ವ್ಯೂನ ಯಾವಾಗ ಕಂಡಕ್ಟ್ ಮಾಡ್ತಾರಪ್ಪ ಅಂದರೆ, ಅಕ್ಟೋಬರ್ ಅಥವಾ ನವಂಬರಲ್ಲಿ ಈ ಇಂಟರ್ವ್ಯೂ ಕಂಡಕ್ಟ್ ಆಗುತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು 18th ಜೂನ್ 2026. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಏನಪ್ಪ ಅಂದರೆ 8th ಜುಲೈ 2026. ಮಿನಿಮಮ್ ಏಜ್ ಏನಾಗಿರಬೇಕಪ್ಪ ಅಂದರೆ 21 ಇಯರ್ಸ್, ಮ್ಯಾಕ್ಸಿಮಮ್ ಏಜ್ 30 ಇಯರ್ಸ್, 30 ವರ್ಷದೊಳಗೆ ಇರಬೇಕು. ಜಾಬ್ ಲೊಕೇಶನ್ ಬಂದುಬಿಟ್ಟು ಇದು ಆಲ್ ಓವರ್ ಇಂಡಿಯಾ ಇರುತ್ತೆ. ಎಕ್ಸಾಮ್ ಪ್ಯಾಟರ್ನ್, ಪ್ರಿಲಿಮ್ಸಿಗೆ ಯಾವ ಥರ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಅಂತ ನೋಡೋಣ. ಇದರಲ್ಲಿ 3 ಸಬ್ಜೆಕ್ಟ್ಸ್ ಬರುತ್ತೆ, ಇಂಗ್ಲೀಷ್, ನ್ಯೂಮರಿಕಲ್ ಹಾಗೆ ರೀಸ್ನಿಂಗ್ ಎಬಿಲಿಟಿ. 3 ಸಬ್ಜೆಕ್ಟ್ಸ್ ಇರುತ್ತೆ. ಅದು ಇಂಗ್ಲೀಷ್ ಏನಿರುತ್ತಲ್ಲ 30 ಕ್ವಶನ್ಸಿಗೆ 30 ಮಾರ್ಕ್ಸು, ಡ್ಯೂರೇಷನ್ ಬಂದುಬಿಟ್ಟು 20 ಮಿನಿಟ್ಸ್. ನ್ಯೂಮರಿಕಲ್ ಎಬಿಲಿಟಿನೂ ಸೇಮು, 30 ಕ್ವಶನ್ಸಿಗೆ 30 ಮಾರ್ಕ್ಸ್, 20 ಮಿನಿಟ್ಸ್ ಡ್ಯೂರೇಷನ್ ಇರುತ್ತೆ. ರೀಸ್ನಿಂಗ್ ಎಬಿಲಿಟಿ ಕೂಡ ಸೇಮು, 30 ಕ್ವಶನ್ಸಿಗೆ 30 ಮಾರ್ಕ್ಸು, 20 ಮಿನಿಟ್ಸು ಟೈಮ್ ಲಿಮಿಟು ಇರುತ್ತೆ. ಟೋಟಲ್ ಬಂದುಬಿಟ್ಟು 1 ಅವರ್ ಎಕ್ಸಾಮು, ಟೋಟಲ್ ಮಾರ್ಕ್ಸು 100 ಮಾರ್ಕ್ಸ್. ಇದರಲ್ಲಿ ನೆಗೆಟಿವ್ ಕೂಡ ಇರುತ್ತೆ. ನೆಗೆಟಿವ್ ಮಾರ್ಕ್ಸ್ ಬಂದುಬಿಟ್ಟು 0.25. ಲ್ಯಾಂಗ್ವೇಜ್ ಬಂದುಬಿಟ್ಟು ಇದರಲ್ಲಿ ಇಂಗ್ಲೀಷ್, ಕನ್ನಡ ಹಾಗೆ ಹಿಂದಿ ಕೂಡ ನಮಗೆ ನೋಡೋಕ್ಕೆ ಸಿಗುತ್ತೆ. ನಾವು ಯಾವ್ದು ಬೇಕಾದರೂ ಆಯ್ಕೆ ಮಾಡ್ಬೋದು. ಇವಾಗ ಮೇನ್ಸಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತೆ, ಕ್ವಶನ್ಸ್ ಎಷ್ಟು, ಹಾಗೆ ಮಾರ್ಕ್ಸು ಡಿಸ್ಟ್ರಿಬ್ಯೂಷನ್ ಏನಾಗಿರುತ್ತೆ, ಹಾಗೆ ಡ್ಯೂರೇಷನ್ ಏನು ಅಂತ ಡಿಸ್ಕಸ್ ಮಾಡೋಣ. ಜನರಲ್ ಆ್ಯಂಡ್ ಬ್ಯಾಂಕಿಂಗ್ ಅವೇರ್ನೆಸ್ ಇರುತ್ತೆ. ಕ್ವಶನ್ಸು 60 ಕ್ವಶನ್ಸು, ಮಾರ್ಕ್ಸು 60, 45 ಮಿನಿಟ್ಸು ಡ್ಯೂರೇಷನ್ ಇರುತ್ತೆ. ಹಾಗೆ ನೆಕ್ಸ್ಟ್ ಸೆಕೆಂಡ್ ಸಬ್ಜೆಕ್ಟ್ ಡಾಟಾ ಅನಲೈಸಿಸ್ ಆರ್ ಡಾಟಾ ಇಂಟರ್ಪ್ರಿಟೇಷನ್ ಅಂತ ಇರುತ್ತೆ. 30 ಕ್ವಶನ್ಸಿಗೆ 60 ಮಾರ್ಕ್ಸು, ಡ್ಯೂರೇಷನ್ನು 45 ಮಿನಿಟ್ಸ್. ರೀಸ್ನಿಂಗ್ ಆ್ಯಂಡ್ ಕಂಪ್ಯೂಟರ್ ಎಬಿಲಿಟಿ ಇದೇನಿರುತ್ತೆ 40 ಕ್ವಶನ್ಸಿಗೆ 60 ಮಾರ್ಕ್ಸು, ಟೈಮ್ ಲಿಮಿಟ್ ಬಂದುಬಿಟ್ಟು 50 ಮಿನಿಟ್ಸ್ ಇರುತ್ತೆ. ಲಾಸ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್, ಇದಕ್ಕೆ 40 ಕ್ವಶನ್ಸಿಗೆ 20 ಮಾರ್ಕ್ಸು, 40 ಮಿನಿಟ್ಸು ಟೈಮ್ ಡ್ಯೂರೇಷನ್ ಇರುತ್ತೆ. ಟೋಟಲು 3 ಅವರ್ಸ್ ಎಕ್ಸಾಮ್ ಇದು. ಆಮೇಲೆ ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 200 ಮಾರ್ಕ್ಸು. ಈ ಮೇನ್ಸಲ್ಲಿ ಡಿಸ್ಕ್ರಿಪ್ಟಿವ್ ಕೂಡ ಇರುತ್ತೆ. ಡಿಸ್ಕ್ರಿಪ್ಟಿವ್ ಅಲ್ಲಿ ನಾವು ಟೈಪಿಂಗ್ ಮಾಡೋದಿರುತ್ತೆ. ಎಸ್ಸೆ ಟೈಪಿಂಗು, ಇಮೇಲ್ ಟೈಪಿಂಗು ಇವೆಲ್ಲ ಇರುತ್ತೆ. ಇದಕ್ಕೆ ಕ್ವಶನ್ಸು 3 ಕ್ವಶನ್ಸ್ ಇರುತ್ತೆ 30 ಮಾರ್ಕ್ಸಿಗೆ. ಇದಕ್ಕೆ 30 ನಿಮಿಷ ಕೂಡ ನಮಗೆ ಟೈಮ್ ಡ್ಯೂರೇಷನ್ ಕಾಣಲಿಕ್ಕೆ ಸಿಗುತ್ತೆ. ನೆಕ್ಸ್ಟು ಈ ಎಕ್ಸಾಮ್ನ ನಾವು ಎಷ್ಟು ಬಾರಿ ಬರಿಬೋದು. ಜನರಲ್ದವರಿಗೆ 6 ಅಟೆಂಪ್ಟ್ಸನ್ನು ಕೊಟ್ಟಿರ್ತಾರೆ, OBCದವರಿಗೆ 9 ಅಟೆಂಪ್ಟ್ಸು ಇರುತ್ತೆ. ಹಾಗೆ SC ST ಆಮೇಲೆ PWD ಇವರಿಗೆಲ್ಲ ನೋ ರಿಸ್ಟ್ರಿಕ್ಷನ್,
ಅನ್ಲಿಮಿಟೆಡ್ ಸರಿ ಇವರು ಎಕ್ಸಾಮನ್ನು ಬರಿಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.